ಗಾನಕೋಗಿಲೆ ಎಸ್ ಜಾನಕಿಯವರು ಕೊಡಗಿನಲ್ಲಿಯೂ ಕೆಲವು ದಿನಗಳಿಂದ ಕಳೆದಿದ್ರು. ಕಾವೇರಿ ನದಿಯ ಉಗಮ ತಾಣ ತಲಕಾವೇರಿಗೆ ತೆರಳಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಲು ಜಾನಕಿಯವರು ಕೊಡಗಿಗೆ ಬಂದಿದ್ರು. ಮಡಿಕೇರಿಯಲ್ಲಿ ರಾಷ್ಟ್ರೀಯ ಔಷಧಿ ವ್ಯಾಪಾರಸ್ಥರ ಸಂಘದ ಸಂಘಟನಾ ಕಾರ್ಯದರ್ಶಿ ಎ.ಕೆ. ಜೀವನ್ ಅವರ ತೋಟದ ಮನೆಯಲ್ಲಿ 2015ರ ಏಪ್ರಿಲ್ನಲ್ಲಿ 8 ದಿನಗಳಿಂದ ಕಳೆದಿದ್ದ ಎಸ್ ಜಾನಕಿಯವರು ಇಲ್ಲಿದ್ದಷ್ಟು ದಿನ ವಿವಿಧ ಹಾಡುಗಳನ್ನು ಹೇಳ್ತಾ ಇದ್ರಂತೆ. ಕೊಡಗಿನ ಸುಂದರ ನಿಸರ್ಗದ ಮಡಿಲಲ್ಲಿ ಆ ಸರಸ್ವತಿಯ ಗಾನಾರಾಧನೆಯಲ್ಲಿ ತೊಡಗಿರುವುದು ತನ್ನ ಭಾಗ್ಯ ಎಂಬ ಹೇಳಿಕೆಯನ್ನ ಅವರು ನೀಡಿದ್ರು ಅಂತ ಜೀವನ್ ಸ್ಮರಿಸಿಕೊಂಡ್ರು. ಕನ್ನಡ ನಾಡಿನ ಜೀವನದಿ ಕಾವೇರಿ ಬಗ್ಗೆ ನಾನೇನೋ ಅನೇಕ ಹಾಡುಗಳನ್ನು ಕೇಳಿದ್ದೇನೆ. ಅವೆಲ್ಲವೂ ಬಹಳ ಜನಪ್ರಿಯವಾಯಿತು. ಆದರೆ ಇಂಥ ಮಹಾಮಾತೆಯ ಬಗೆಗಿನ ಹಾಡು ಕೇಳಿದ ಮೇಲೆ ಆ ಮಹಾಮಾತೆ ಕಾವೇರಿ ಸನ್ನಿಧಿಯನ್ನ ದರ್ಶನ ಮಾಡದಿದ್ರೆ ಹೇಗೆ ಅಂತ ತಲಕಾವೇರಿಗೆ ಭೇಟಿ ನೀಡಲು ಬಂದಿದ್ದೇನೆ ಅಂತ ಜಾನಕಿಯವರು ವಿನಮ್ರತೆಯಿಂದ ಹೇಳಿದ್ರು ಅಂತ ಜೀವನ್ ತಿಳಿಸಿದ್ರು. ಜಾನಕಿ ಎಂಬ ಬಹಳ ಸರಳ ಜೀವಿ. ಅಷ್ಟೊಂದು ಖ್ಯಾತ ಗಾಯಕಿಯಾಗಿದ್ರೂ ಒಂದಿಷ್ಟು ಅಹಂ ತೋರದೆ ಮನೆಯಲ್ಲಿ ನೆಲೆಸಿದ್ರು. ಬೆಳಿಗ್ಗೆ ಇಡ್ಲಿ, ಮಧ್ಯಾಹ್ನ ಅನ್ನ ಸಾರು, ರಾತ್ರಿಗೆ ಫಲಾಹಾರ ಕೊಟ್ರೆ ಸಾಕು, ನನಗಾಗಿ ಬೇರೇನು ಮಾಡಬೇಡಿ ಅಂತ ಹೇಳಿದ್ರು. ಅವರು ಮನೆಯಲ್ಲಿದ್ದಷ್ಟು ದಿನ ಹಾಡಿನ ಲೋಕದಲ್ಲಿ ವಿಹರಿಸಿದ ಅನುಭವವಾಗಿತ್ತು. ಮಗಳು ಚಹನಾಳಿಗೂ ಕೆಲವು ಹಾಡುಗಳನ್ನು ಹೇಳಿಕೊಟ್ಟಿದ್ರು. ಇಂಥ ಮೇರು ಗಾಯಕಿಯೊಂದಿಗೆ 1 ವಾರ ಕಳೆದಿದ್ದು ಜೀವನದ ಅತ್ಯಂತ ದೊಡ್ಡ ಭಾಗ್ಯ ಅಂತ ಸುಮಾ ಜೀವನ್ ಸ್ಮರಿಸಿಕೊಂಡ್ರು.